ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀರಾ, ನಾವು ಇವ್ರನ್ನ ಹಾಕೊಂಡು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ನಂಗೆ ಗೊತ್ತು ಇವನು 10 ರೂಪಾಯಿ ಐಸ್ ಕ್ರೀಮೇ ತಗೊಳಕ್ಕೆ ಹೋಯ್ತಾನೆ. ಇವತ್ತು ಬಜೆಟ್ ಸ್ವಲ್ಪ ಜಾಸ್ತಿ ಇದೆ. ಇವತ್ತು 10 ರೂಪಾಯಿ ಎಲ್ಲ ಇಲ್ಲ, ಬಜೆಟ್ ಜಾಸ್ತಿ ಇರೋದ್ರಿಂದ ನಾವು ಇದಕ್ಕೆ ಹೋಗೋಣ ಅಂತಿದ್ದೀವಿ. ಇದಕ್ಕೆ ಇಲ್ಲ ಇದಕ್ಕೆ ಅದೇನ ಇವತ್ತು ಮಿಸ್ ಆಗ್ಬಿಟ್ರೆ ಅದೇನಾದ್ರು ನಾಗಲ್ಲಿ ಅದೇನೋರು ಇವತ್ತು ಕುಲ್ಫಿ ತಿನ್ನಕ್ಕಿಲ್ಲ. ये किस तरह की कुल्फी है? ये किस तरह की कुल्फी है? ये किस तरह की कुल्फी है? ಬೇಗ ತಗೊಳ್ಳಿ, ಅದೊಂದು ಹೋಗೋಣ. ನೋಡ್ರಿ ಗೈಸ್, ತಗೊಂಡಿದ್ದ ಇದಕ್ಕಿಂತ ಅದೇ ಚೆನ್ನಾಗಿ ನಾವು ಇದು ಮೂರಲ್ಲಿರೋ ಫೋನು ಏನು ದೊಡ್ಡದು ಕಣ್ಣು ಹಾಕ್ತೀವಿ. ಯಾಕೆ ಬಜೆಟ್ ಇಲ್ವಾ? ಕೊಡ್ಸಲೇ ಇವ್ಯಾವ ಬೇಡ, ಇವೆಲ್ಲ ಔಟ್ ಆಫ್ ಬಜೆಟ್. ಬಜೆಟ್ ಇದ್ರೆ ಚೆನ್ನಾಗಿರಲ್ಲ. ಅಣ್ಣ ನಿನ್ನ ಕುಲ್ಫಿ ಅದೇಣ ಇಲ್ಲ, ಇದನ್ನು ತಗೊಳ್ಳೋಣ. ಇಬ್ಬರು ಚೆನ್ನಾಗಿ ತಿನ್ನೋಣ ಕುತ್ಕೊಂಡು ಮನೆಯಲ್ಲಿ. ನೆಗಡಿಯಾಗಿ ಪೇಷಂಟ್ ಹತ್ರನೂ ತಿನ್ನಕ್ಕೆ ಬಂದಿದ್ದೀವಿ. ಸೊ ಗೈಸ್, ಫೈನಲಿ ನಾವು ಇದನ್ನು ತಗೊಂಡ್ಬಿಟ್ಟಿದ್ದೀವಿ. ಇವರೇ ತಗೋತಾರೆ ನೋಡೋಣ. ಇವನು ಯಾವುದೋ ಅದು ಇದು ಅಂತ, ಯಾವ ಸೈಡ್ ಹಂಗೆ ಪಾಲು ಅದ್ಯಾವುದೋ ಇದು ಇಂಥವೇ ತಗೋತಾನೆ. ನಾವು ನೋಡ್ರಿ ಒಳ್ಳೆ ಹಿಡಿಯೋದು ಹಿಡಿದಿದ್ದೀವಿ, ಬಿಜ್ಜಾಗಿರೋದು ಹಿಡಿದಿದ್ದೀವಿ. ಏನ್ ಪುಟ್ರಂಗಣ್ಣ ಹಿಡಿಯೋದು ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಅಮ್ಮ ತಿನ್ನಲ್ಲ, 10 ರೂಪಾಯಿ ತಗೊಳ. ನೋಡಿ ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ, ನಾನು ಹೆತ್ತ ಮಗನ. ತಿನ್ನಲ್ಲ ಗೈಸ್, ಸುಮ್ಮನೆ ತಗೊಳ, ವೇಸ್ಟ್ ಮಾಡಬಾರ್ದು. ಬೇಕಾದ್ರೆ ನೋಡ್ರಿ ಎಷ್ಟಿದು, 30 ರೂಪಾಯಿ ವರ್ತಿಲ್ಲ ಗುರು. ಇದು 30 ರೂಪಾಯಿ ಇಟ್ಕೊಂಬಿಡು ಬೇಕಾ. ಅದೇ 30 ರೂಪಾಯಿಗೆ ಇದು ತಗೋ, ಚೆನ್ನಾಗೈತೆ ನೋಡಿದ್ದು. ಕಲರು ಇದ್ರ 3 ಫ್ಲೇವರ್ ಇರ್ತದೆ. ನಮ್ಗೆ ಹೇರ್ ಕಟಿಂಗ್ ನೋಡಿ ದಯವಿಟ್ಟು ಬೇಜಾರು ಮಾಡ್ಕೊಂಡು, ಯಾವನೋ ನನ್ನ ಮಗ ಅವನ ಹತ್ರಕ್ಕೆ ಹೋಗುತ್ತೆ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ಯಾರಾದರೂ ಕುಣಿಗಲ್ ನೋಡ್ತೀರಿ, ಕೊತ್ತಿಪುರದಲ್ಲಿರುವಂತಹ ಹನುಮಪುರ ಗೇಟಲ್ಲಿ ಬ್ಯಾಂಕ್ ಪಕ್ಕನೇ ಒಂದು ಅಂಗಡಿ ಇದೆ, ಅಲ್ಲಿಗೆ ಮಾತ್ರ ಹೋಗ್ಬಿಡಿ. ಅಲ್ಲಿಗೆ ಏನಿದ್ರು ಅಂಕಲ್ಲು ತಾಗ್ತೀರಾ ಅಂಥವ್ರು ಕಳಿಸಿ, ಚೆನ್ನಾಗಿ ಮಾಡ್ತಾರೆ. ನಮ್ಮಂಥವ್ರು ಮಾತ್ರ ಹೋಗ್ಬಿಡ್ರಿ. ಇವನು ಮಾತ್ರ 2 ವರ್ಷದಿಂದ ಆ ಅಂಗಡಿ ಬಿಟ್ಟು ಬೇರೆ ಅಂಗಡಿ ಹೋಗೇ ಇಲ್ಲ ಇವನು. ಇತ್ತೀಚಿನ ದಿನಮಾನಗಳಲ್ಲಿ ಅವರು ಯಾವುದೇ ರೀತಿ ಕಿಟಿಂಗ್ ಅನ್ನೋದನ್ನು ಮಾಡ್ತಾ ಇಲ್ಲ. ಈ ಹಿಂದೆ ಅವರು ಚೆನ್ನಾಗಿ ಮಾಡ್ತಾ ಇದ್ರು, ಬಟ್ ಅದ್ರ ಚಿಂಟು ಅವರಿಗೆ ಯಾವ ರೀತಿ ಮಾಡಿದ್ರು. ನಾನು ಮೊದಲು ಫಸ್ಟ್ ಹೋಗ್ತಿದ್ದೆ 50 ರೂಪಾಯಿ ಕಟಿಂಗ್. ಅವಾಗ ಚಿಕ್ಕ 7ನೇ ಕ್ಲಾಸ್ 8ನೇ ಕ್ಲಾಸಿಂದ 5 ರೂಪಾಯಿ ಕಟಿಂಗ್ 50. ನಾನು ನೋಡಿ ವೆರೈಟಿ ಬ್ಯಾಗ್ ಥರ ಹಾಕೊಂಡು ಅಂತ ದಯವಿಟ್ಟು ಆಡ್ಕೊಂಡ್ಬಿಡ್ರಿ. ಅದು ಹಾಕೊಂಡಿದ್ದೆ ಸ್ಕ್ಯಾಮ್ ಇನ್ನೊಂದು 120 ರೂಪಾಯಿ ಆಗ್ತಾ ಇದೆ. 120 ರೂಪಾಯಿ ಏನು ಮಾಡಿದೆ 150 ರೂಪಾಯಿ ಕೇಳ್ತಾರೆ, 120 ರೂಪಾಯಿ ಕೊಡ್ತಿದ್ದೆ. ಅಷ್ಟೊಂದು ಕಟಿಂಗ್ ಮಾಡ್ತಿದ್ದೆ ಅಷ್ಟು. ಇವನು 30 ರೂಪಾಯಿ ಕೊಡದೆ ಬರ್ತಿದ್ದ. ನಾನು 150 ಕೊಟ್ಟೆ. ನಾನು ಡೈಲಿ ಮಾಡ್ತೀನಿ 100 ರೂಪಾಯಿ ಸಾಕಾಗಿ ಮಾಡೋದು. ಊಟೆಲ್ಲ ಹೋಯ್ತು, ನಮ್ಮ ಮಾಡಕ್ಕಾಗಲ್ಲ ಬಿಡ್ರಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದರೂ ಯಾರಿಗಾದ್ರೂ ಅಗೌರವಾಗಿ ನಡ್ಕೊಂಡಿದ್ದೀನ? ದಯಮಾಡಿ ಹೇಳಿ. ಬನ್ನಿ. ಸೊ ಇವತ್ತಾಗಿತ್ತು ಇದು ಶಾರ್ಟ್ ಬ್ಲಾಗ್. ನಾಳೆ ಸಿಗಲ್ಲ. ಮೂರು ಹೋಗ್ಬಿಡೈತ್ ಕಣಮ್ಮ. ಈ ಮಂಚ ಸುತ್ತಲೂ ಎಷ್ಟು ಜೊತೆ ಚಪ್ಪಲಿ ಹಾಕಿದೆ ಗೊತ್ತಲ್ಲ? ಅಷ್ಟು ಜೊತೆನೂ ಕಿತ್ತೋಗಂಗ್ ಹೊಡಿತೀನಿ. ಏನೋ ಯಾಕೆ 80% ಡಿಸ್ಟಿಂಕ್ಷನ್ನು.
ಇಷ್ಟ ತನಕ ಪಾಸ್ ಆಗಿಲ್ಲ ಅಂತ ಹೋಗ್ತಿ, ಈಗ 80ರಲ್ಲಿ ಇದೆಯಾ ಅಂತ ಹೋಗಿದ್ಯಾ? ಏನ್ರಿ ಮಾಡ್ತೀರಾ? ಪ್ಲೀಸ್ ಸೀ ಮೈ ಐಸ್. ಐ ಆಮ್ ಟಾಕಿಂಗ್ ವಿತ್ ಮೀ. ಸೊ ಸೂಪ್ರಮ್ ಸೊ ಓಕೆ. ಓ ಸತಿ 70 ಇತ್ತು, 75 ಇತ್ತು. ಇನ್ನು ಯಾರಿಗೆ ಹೇಳಿದೆ? ನಿನ್ಗೆ ಹೇಳಿದೆ, ಅವ್ನು ಚಿನ್ನು ನೋಡ್ದಷ್ಟೇ. ಹೇಳೋಣ. ಸೊ ಗೈಸ್, ಇವತ್ತು ಏನಾಯ್ತು ಅಂದ್ರೆ ರಿಸಲ್ಟ್ ಬಂತು. ಸೊ ಎಲ್ಲ ಪಾಸ್ ಆಗಿದೆ ವಿತ್ 0 ಬ್ಯಾಕ್ಲಾಗ್ಸ್. 3 ಸೆಮ್ದು ಫುಲ್ ಕ್ಲಿಯರ್. ಫಸ್ಟ್ ಸೆಮ್ಮಲ್ಲಿ ನಂದು ಆ್ಯಕ್ಚುಲಿ ಏನೂ ಆಗಿರಲಿಲ್ಲ, ಸೆಕೆಂಡ್ ಸೆಮ್ ಏನೂ ಆಗಿರಲಿಲ್ಲ. ಸೊ ಥರ್ಡ್ ಸೆಮ್ಮನ್ನು ಕ್ಲಿಯರ್ ಆಗಿದೆ. ಫಸ್ಟ್ ಸೆಮ್ಮಲ್ಲಿ ಮಾತ್ರ ಅದೊಂದು ಇದಾಗಿತ್ತು. ಸೊ ಈ ಸತಿ ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ. ಸೊ ಇದೇ ಇವತ್ತಿನ ಗುಡ್ ನ್ಯೂಸ್. ನೋಡ್ತಾ ಇದ್ದೀವಿ.